10ನೇ ತರಗತಿ SSLC ಎಕ್ಸಾಮು ನಾನು ಮುಂದಿನ ತಿಂಗಳಲ್ಲಿ ನೀವು ಯಾರೇ ಟಾಪರ್ ಬಂದ್ರೂ ಅದನ್ನು ಬಹುಮಾನ ವಿತರಣೆ ಇಲ್ಲಿ ಬಂದು ಕೊಡ್ತೀನಿ. ನೀವೆಲ್ಲ ಸಲ ನಾನು ಅಧ್ಯಕ್ಷ ಆದಾಗ ಇವೆಲ್ಲ ಕೊಟ್ಟಿದ್ದು. ಹಿಂದುಳಿದಿರುವಂಥ ಮಕ್ಕಳು ಹೆಣ್ಮಕ್ಳಿಗೆ ದೂರದಿಂದ ಬರುವಂಥ ಮಕ್ಕಳಿಗೆ ಅನುಕೂಲ ಆಗಲಿ, ವಿದ್ಯಾಭ್ಯಾಸದಲ್ಲಿ ಮುಂದುವರಿಯಲಿ ಅಂತ ಹೇಳ್ಬಿಟ್ಟು ನಮಗೆ ಸೈಕಲನ್ನು ಸಹ ನಮಗೆ ಹಮ್ಮಿಕೊಂಡಿದ್ದಾರೆ. ಆದ್ದರಿಂದ ಇವತ್ತು ನಮಗೆ ಚಿಕ್ಕದಾಗಿ ರೋಟರಿ ಸಂಸ್ಥೆ ಕಡೆಯಿಂದ ನಮ್ಮ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮೊದಲಿಗೆ ಪ್ರಾರ್ಥನೆ. 9ನೇ ವಿದ್ಯಾರ್ಥಿನಿಯರು. नायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि. ನಮ್ಮ NR ಸಜ್ಜನ ಅವರು ವಿಶೇಷವಾಗಿ ನಮ್ಮ ಶಾಲೆ ಕಡೆ ಹೆಚ್ಚು ಗಮನವನ್ನು ಕೊಡ್ತಾರೆ. ಯಾಕೆ ಇಲ್ಲಿ ಬಡ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ, ಅವರಿಗೆ ಪ್ರೋತ್ಸಾಹ ನೀಡಬೇಕು. ಗ್ರಾಮೀಣ ಭಾಗದಿಂದ ಬರುವಂಥ ಹೆಣ್ಮಕ್ಳನ್ನು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಬೇಕಂತ ಹೇಳ್ಬಿಟ್ಟು ಮನ ತೊಟ್ಟು ಬಹಳ ಆಸಕ್ತಿ ವಹಿಸಿ ಇವತ್ತು ನಮಗೆ ಸಂತೋಷದಾಯಕವಾದಂಥ ಆಗಿದೆ. ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ನಮ್ಮ ಶಾಲೆಯ ಪರವಾಗಿ, ನಮ್ಮ ಸಿಬ್ಬಂದಿ ಪರವಾಗಿ ಆದರದ ಸ್ವಾಗತವನ್ನು ಬಯಸ್ತಾರೆ. ಅಂತ ಸಿನಿಮಾ ರೆಡ್ಡಿ ಸರ್ ಅವರು ಆಗಮಿಸಿದ್ದಾರೆ. ಅವರು ಈ ಕಾರ್ಯಕ್ರಮದ ಪರವಾಗಿ ಆದರದ ಸ್ವಾಗತವನ್ನು ಬಯಸ್ತಾರೆ. ಪಟೇಲಿ ಟೊಮೊಟೊ ಮಂಡ್ಯ DV ಶ್ರೀನಿವಾಸಣ್ಣ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಈ ಕಾರ್ಯಕ್ರಮದ ಬಗ್ಗೆ SV ರಾಮಚಂದ್ರ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಈ ಕಾರ್ಯಕ್ರಮದ ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ಊರಿನ ಹಿರಿಯರು, ಕೃಷಿ ವ್ಯವಸಾಯ ಸಹಕಾರ ಸಂಘದ ಕಾರ್ಯದರ್ಶಿ ಸದಸ್ಯರಾದಂಥ ಲಕ್ಷ್ಮಣ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕಾರ್ಯಕ್ರಮದ ಬಗ್ಗೆ ಸ್ವಾಗತ. ಅದೇ ರೀತಿಯಾಗಿ ಊರಿನ ಹಿರಿಯರು ಚಂದ್ರಣ್ಣವರು ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕಾರ್ಯಕ್ರಮ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಂದಾದಂಥ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕಾರ್ಯಕ್ರಮವಾಗಿ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಶಾಲಾ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದಾರೆ. ಇಬ್ಬರು ಈ ಕಾರ್ಯಕ್ರಮವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತು ನಾವು ಸೈಕಲ್ ವಿತರಣೆ ಕಾರ್ಯಕ್ರಮಕ್ಕೆ ಬಂದವು. ಒಳ್ಳೆ ಒಂದು ಸುದ್ದಿ ಏನಂದ್ರೆ, ನಮ್ಮ SSLC ಸ್ಟೂಡೆಂಟು ಎಕ್ಸಾಮ್ ಬರೆಯೋ ಒಂದು 4 ನಾವು ಮಾತಾಡ್ಕೊಳ್ಳೋಷ್ಟು ಅಂತ ಒಂದು ಅದೃಷ್ಟ ಸಿಕ್ತು. ಒಳ್ಳೇದಾಯ್ತು. ಯಾಕಂದ್ರೆ ಸೈಕಲ್ ವಿತರಣೆ ಕೊಡ್ಬೇಕಂತ ಬಂದಿದ್ದು ನಾವು. ಏನಂದ್ರೆ, ನೀವು 10ನೇ ತರಗತಿ SSLC ಎಕ್ಸಾಮು ನಾಳೆಯಿಂದ ಇರೋದ್ರಿಂದ ನೀವು ಚೆನ್ನಾಗಿ ಪ್ರಿಪೇರ್ ಆಗಿ, ಚೆನ್ನಾಗಿ ಓದ್ಕೊಂಡು, ಚೆನ್ನಾಗಿ ನಮ್ಮ ಮುಷ್ಟೂರು ನೇತಾಜಿ ಶಾಲೆಯಲ್ಲಿ ಎಲ್ಲ ಟಾಪರ್ ಬರಬೇಕು ಅಂತ ನಾನು ಆಶಿಸ್ತಾ ಆ ದೇವರ ಹತ್ರ ನಾನು ಪ್ರಾರ್ಥನೆ ಮಾಡ್ತೀನಿ. ಇವತ್ತು ನೀವು ಎಕ್ಸಾಮ್ಗೆ ಹೋಗ್ಬೇಕಂದ್ರೆ ಸ್ವಲ್ಪ ಸಿಸ್ಟಮ್ಗಳಿರುತ್ತೆ, ಅದೆಲ್ಲ ನೋಡ್ಕೋಬೇಕು. ಯಾಕಂದ್ರೆ ಹಾಲ್ ಟಿಕೆಟು ಮರಿದಿರ ಎತ್ಕೊಂಡು ಮೊದಲೇ ಫಸ್ಟ್ ಎತ್ಕೋಬೇಕು. ಆಮೇಲೆ ಪೆನ್ಸ್ ಒಂದು 4-5 ಎತ್ಕೋಬೇಕು. ಅಲ್ಲಿ ನಾವು ಎಕ್ಸಾಮ್ ಬರೆಯುವಾಗ ಎತ್ಕೊಂಡು ಅವ್ರನ್ನ ಕೇಳೋದು, ಅವ್ರನ್ನ ನೋಡೋದು, ಇವ್ನು ನೋಡೋದು ಇರಬಾರ್ದು. ಯಾಕಂದ್ರೆ ನಮ್ಮ ಟೈಮ್ ಇರೋದು ಕಡಿಮೆ. ಅದರಲ್ಲಿ ನಾವು ಚೆನ್ನಾಗಿ ಒಂದ್ಸಲಿ ಕ್ವಶನ್ ಪೇಪರ್ ಎಲ್ಲ ನೋಡ್ಕೊಂಡ್ಬಿಟ್ಟು ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡಬೇಕು. ಅಂತ ಮಾಡಿದಾಗ ಒಳ್ಳೆ ನಮ್ಮ ಟಾಪರ್ ಆಗ್ಬೋದು, ನಮ್ಮ ಶಾಲೆಗೆ ಒಳ್ಳೆ ಹೆಸರು ಬರುತ್ತೆ, ನಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ಬರುತ್ತೆ, ನಮ್ಮ ಟೀಚರ್ಗೆ ಒಳ್ಳೆ ಹೆಸರು ಬರುತ್ತೆ ಅಲ್ವಾ. ಮುಂದಿನ ದಿನಗಳಲ್ಲಿ ನೀವು ಇನ್ನೂ ಒಳ್ಳೆ ಹೆಸರಾಗತ್ತೆ, ಒಳ್ಳೆ ಒಂದು ಎಜುಕೇಶನ್ ಮುಂದೆ ಹೋಗ್ಬೋದು ಅಲ್ವಾ. ಇವತ್ತು ನೀವು ಇನ್ನೊಂದು ದಿವಸ ಇದೆ, ಇನ್ನು ಇದರಲ್ಲಿ ನೀವು ಚೆನ್ನಾಗಿ ಪ್ರಿಪೇರ್ ಆಗಿ ಚೆನ್ನಾಗಿ ಎಕ್ಸಾಮ್ ಮಾಡಬೇಕು, ಬರೀಬೇಕು. ನೀವು ಚೆನ್ನಾಗಿ ಬರೀತೀರಿ ಅಂತ ನನಗೆ ಗ್ಯಾರಂಟಿ ಇದೆ. ಯಾಕಂದ್ರೆ ನೀವು ನಮ್ಮ ಸರ್ಕಾರಿ ಇದರಲ್ಲಿ ಅನುದಾನದಲ್ಲಿ ಇರೋದಂತಹ ಇದರಲ್ಲಿ ಶಾಲೆಯಲ್ಲಿ ಓದಿ ನೀವು ನಮ್ಮ ಶಾಲೆಗೆ ಒಳ್ಳೆಯ ಹೆಸರು ತಂದು ಕೊಡ್ತೀವಿ ಅಂತೇಳಿ ಇವತ್ತು ನಮ್ಮ ಶಿಕ್ಷಕರು ಮತ್ತು ಶಿಕ್ಷಕರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮ್ಮನ್ನ ಒಂದು ಎಕ್ಸಾಮ್ಗೆ ಕಳಿಸ್ತಾ ಇದ್ದಾರೆ. ಆ ಒಂದು ಎಕ್ಸಾಮಲ್ಲಿ ನೀವು ಒಳ್ಳೆ ಹೆಸರು ತರ್ಕೊಂಡ್ಬರ್ಬೇಕು. ನೀವು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬರೀಬೇಕು. ನೀವು ಬರೀಬೇಕು ಅಂತೇಳಿ ನಮಗೆಲ್ಲ ವಿಶ್ವಾಸದಿಂದ ನೀವು ಹೇಳ್ತಾ ಇದ್ದೀವಿ. ನೀವು ಚೆನ್ನಾಗಿ ಇದು ಮಾಡಿ, ನಾನು ಮುಂದಿನ ತಿಂಗಳಲ್ಲಿ ನೀವು ಯಾರೇ ಟಾಪರ್ ಬಂದ್ರೂ ಅದನ್ನು ಬಹುಮಾನ ವಿತರಣೆ ಇಲ್ಲಿ ಬಂದು ಕೊಡ್ತೀನಿ. ನೀವೆಲ್ಲರೂ ಟಾಪರ್ ಬೇಕು.
ನಾನು ಒಬ್ಬರು ಇಬ್ಬರಿಗೆ ಟಾಪರ್ ಅಂತ ಕೊಡ್ತಿಲ್ಲ, ನೀವೆಲ್ಲರೂ ಟಾಪರ್ ಬಂದ್ರೆ ಎಲ್ರಿಗೂ ಕೊಡ್ತೀನಿ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಿಮ್ಮ ಶಾಲೆಗೆ ಕರೆಸಿ ಇಲ್ಲೇ ನಾನು ಬಹುಮಾನ ಕೊಡ್ತೀನಿ. ಆವತ್ತು ನಮ್ಮ ಮುಷ್ಟೂರು ಶಾಲೆಗೆ ಎಷ್ಟು ಒಂದು ಇದೇ ಒಂದು ಖುಷಿ ಆಗತ್ತೆ ಗೊತ್ತಾ, ನಮ್ಮ ತಂದೆ ತಾಯಿಗೂ ಖುಷಿ ಆಗುತ್ತೆ. ನೀವು ಚೆನ್ನಾಗಿ ಬರೀರಿ, ಚೆನ್ನಾಗಿ ಒಂದು ಇದು ಮಾಡ್ಬೇಕಂತೇಳಿ ಇವತ್ತು ನಾನು ಹೇಳೋದಕ್ಕೆ ಏನಂದ್ರೆ, ನಮ್ಮ ಶಾಲೆಗೆ ಇವತ್ತು ಡೆಸ್ಕ್ ಆಗಲಿ, ಆನ್ಲೈನಲ್ಲಿ ಟಿವಿ ಆಗಲಿ, ಮತ್ತು ಸಿಸ್ಟಮ್ ಅಲ್ಲಿ ಸಿಸ್ಟಮು ನಮ್ಮ ಕೈಯಲ್ಲಾದ ಓದ್ಸಲಿ ನಾನು ಅಧ್ಯಕ್ಷ ಆದಾಗ ಇವೆಲ್ಲ ಕೊಟ್ಟಿದ್ದು. ಇವತ್ತು ಕೂಡ ನಾವು ಮುಷ್ಟೂರು ನಾವು ಗಡಿ ಭಾಗದಿಂದ ಬರ್ತಾ ಇದ್ದಾರೆ ಮಕ್ಕಳು, ಹೆಣ್ಮಕ್ಳು, ಅವ್ರು ಬಸ್ ಹೋಗಕ್ಕಾರಲ್ಲ ಅಂತ ಮಕ್ಕಳಿಗೆ ಕೊಡ್ಬೇಕು ಅಂತೇಳಿ ಇವತ್ತು ನಾವು ಸೈಕಲ್ ವಿತರಣೆ ಮಾಡ್ತದೆ. ಇನ್ನ ಮುಂದಿನ ದಿನಗಳಲ್ಲಿ ಇನ್ನ ಸೈಕಲ್ ಬರುತ್ತೆ, ಲೀಸ್ಟ್ ಕೊಟ್ರೆ ಆ ಲೀಸ್ಟ್ ಮುಖಾಂತರ ನಾವು ಏನೋ ಒಂದು ಬಂದಷ್ಟು ನಾವು ರೋಟರಿ ಸಮಸ್ಯೆಯಿಂದ ಅದು ನಮ್ಮ ಕೈಲಾದಷ್ಟು ಸಹ ಏನೋ ನಮ್ಮ ಕೈಲಾದ ಸಹಾಯ ಮಾಡ್ತೀವಿ. ನೀವು ಇವತ್ತು ಒಂದು ನೀವು ಇದು ಮಾಡಿ ಕೊಟ್ಟಿದ್ದೀರಿ, ಅದನ್ನು ಆದಷ್ಟು ನಾವು ನಮ್ಮ ರೋಟರಿ ಸಂಸ್ಥೆಯಿಂದ ಮಾಡಿಕೊಡ್ತೀವಿ. ಯಾಕಂದ್ರೆ ನಮ್ಮ ಶಾಲೆಗಳಲ್ಲಿ ಇಂಥ ಒಂದು ಇದು ಮಾಡಿದಾಗ ಸರ್ಕಾರಿ ಶಾಲೆಗಳು ಮತ್ತು ಎಲ್ಲ ಇದರಲ್ಲೂ ಕೂಡ ನಾವು ಕಡಿಮೆ ಇಲ್ಲ ಅಂತೇಳಿ ಚೆನ್ನಾಗಿ ಓದ್ಬೇಕು ಮಕ್ಕಳು, ಇನ್ನ ಜಾಸ್ತಿ ಇಂಪ್ರೂವ್ಮೆಂಟ್ ಆಗ್ಬೋದು, ಇನ್ನ ಜಾಸ್ತಿ ಬರ್ಬೋದು ಅಂತೇಳಿ ಇವತ್ತು ಹೇಳಿದ್ರೆ ಇವತ್ತು 47 SLC ಸ್ಟೂಡೆಂಟ್ 43 ಇದ್ದಾರೆ ಅಂದ್ರೆ ನಿಜವಾಗ್ಲೂ ಗ್ರೇಟ್. ನಾವು ಮುಂದಿನ ದಿನಗಳಲ್ಲಿ ಇನ್ನ ನಿಮ್ಮಿಂದ ಇವತ್ತು ನಿಮ್ಮಿಂದ ರಿಸಲ್ಟ್, ನಿಮ್ಮಿಂದ ಟಾಪರ್ ಬರೋದ್ರಿಂದ ಇನ್ನ ಹೆಚ್ಚಿನ ಮಕ್ಕಳನ್ನು ಇಲ್ಲಿ ಸೇರಿಸ್ತಾರೆ, ಇನ್ನ ಹೆಚ್ಚು ಶಾಲೆಯಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳಿ ಈ ಶಾಲೆಗೆ ನಾವು ಕರೆಸಿ ಒಂದು 4 ಮಾತಾಡ್ಕೊಂಡು ನಮ್ಮ ಪ್ರಿನ್ಸಿಪಾಲ್ ಮತ್ತು ನಮ್ಮ ಸಿಬ್ಬಂದಿಯವರು ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕನ್ನಡ. ಪೋಷಕರು ಯೋಚನೆ ಮಾಡುವ ಒಂದು ದೃಷ್ಟಿಯನ್ನ ಬಿಟ್ಟು ಹೆಣ್ಮಕ್ಳನ್ನು ಕೂಡ ಧೈರ್ಯದಿಂದ ಸ್ಕೂಲ್ ಕಳಿಸ್ಬೇಕು, ಅವ್ರನ್ನ ನೋಡಿ ಇನ್ನೊಬ್ರು ಉತ್ತೇಜಿತರಾಗಬೇಕು ಅನ್ನೋ ಒಂದು ದೃಷ್ಟಿಯಿಂದ, ಅದಲ್ಲದೆ ಕೂಡ ಓದಿನಲ್ಲೂ ಕೂಡ ಉತ್ತಮವಾದ ಒಂದು ಗುಣಮಟ್ಟದ ಶಿಕ್ಷಣ ಪಡೆಯಬೇಕು ಅನ್ನೋ ಒಂದು ಉದ್ದೇಶದಿಂದ ಹೆಣ್ಮಕ್ಳಿಗೆ ಅದೇ ರೀತಿ SLC ಅಥವಾ 9ನೇ ತರಗತಿ ಹೆಣ್ಮಕ್ಳಿಗೆ ಸೈಕಲ್ ಕೊಡುವ ಒಂದು ಕಾರ್ಯಕ್ರಮ ನಮ್ಮ ರೋಟರಿ ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅದನ್ನ ಇನ್ನೂ ಮುಂದುವರ್ಸ್ಕೊಂಡು ಹೋಗಿ ಇನ್ನೂ ಎಲ್ಲಾ ಮಕ್ಕಳು ಕೊಡುವಂತ ಒಂದು ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂತೀವಿ. ಅದೇ ರೀತಿ ಪ್ರತಿಯೊಂದು ಸ್ಕೂಲ್ಗೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಲ್ಯಾಪ್ಟಾಪ್ ಕೊಡುವ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ. ಅದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನೀವು ಅದು ಸ್ಕಾಲರ್ಶಿಪ್ಗೆ ಮತ್ತೊಂದು ಇನ್ನೂ ಅನೇಕ ಒಂದು ವಿಷಯಗಳಿಗೆ ಆನ್ಲೈನ್ ಅಲ್ಲಿ ನೀವು ಮಾಡ್ಬೇಕಂದ್ರೆ ನೀವು ನಂಗ್ಲಿಗೆ ಹೋಗ್ಬೇಕು, DTP ಸೆಂಟರ್ಗೆ ಹೋಗ್ಬೇಕು, ತುಂಬಾ ತೊಂದರೆ ಆಗುತ್ತೆ. ಅದೇ ರೀತಿ ನಮ್ಮ ಶಿಕ್ಷಕರು ಒಬ್ರು ಅದು ಟ್ರೈನಿಂಗ್ ತಗೊಂಡು ಇಲ್ಲೇ ಮಕ್ಕಳಿಗೆ ಆನ್ಲೈನ್ ಅಲ್ಲಿ ಏನೋ ಸ್ಕಾಲರ್ಶಿಪ್ ಇರ್ಬೋದು, ಬೇರೆ ಇನ್ನಿತರ ವಿಷಯಗಳಿರ್ಬೋದು, ಅವರು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋದ್ರ ಮುಖಾಂತರ ನಿಮ್ಗೆಲ್ಲ ಒಂದು ಒತ್ತಡ ಕಮ್ಮಿ ಆಗುತ್ತೆ. ಆ ಒಂದು ಉದ್ದೇಶದಿಂದ ಮುಂದಿನ ದಿನಗಳಲ್ಲಿ ಒಂದೊಂದು ಸ್ಕೂಲ್ಗೆ ಪ್ರತಿ ತಾಲೂಕಲ್ಲಿ ನಮ್ಮ ತಾಲೂಕಲ್ಲಿ ಪ್ರತಿಯೊಂದು ಸ್ಕೂಲ್ಗೂ ಕೂಡ ಗೌರ್ಮೆಂಟ್ ಸ್ಕೂಲ್ಗೆ ಒಂದೊಂದು ಲ್ಯಾಪ್ಟಾಪ್ ಕೊಡೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇನ್ನು ಹೆಚ್ಚಿಗೆ ರೋಟರಿ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿಗೆ ಒತ್ತು ಕೊಟ್ಟು ಸರ್ಕಾರಿ ಶಾಲೆಗಳ ಜೊತೆಗೆ ನಾವು ಇದೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ 4 ಮಾತು ಮಾತಾಡೋದಕ್ಕೆ ಅವಕಾಶ ಕೊಡೋದು ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಒಂದು 5 ಸೇರ್ಸ್ ಒಂದು 5 ಆನ್ಲೈನ್ ಕ್ಲಾಸಿಗೆ ವ್ಯವಸ್ಥೆ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನಮಗೆ ಸಭಾನಿಗೆ ಸರ್ಕಾರ ಹೋಗಬೇಕು ಅಂತ